ಮೊನ್ನೆ ತಾನೇ ಮಂಡಿಸಿದಂತಹ 2025-26ರ ಬಜೆಟ್ನ ಬಗ್ಗೆ ಇಂದು ಈ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ನಾವು ಮೊನ್ನೆ ಮಂಡಿಸಿದಂತಹ ಬಜೆಟ್ ಅತಿ ವಿನೂತನವಾಗಿ ನಾಗರಿಕರಿಗೆ ಬಹಳಷ್ಟು ಉಪಕಾರವಾಗುವಂತಹ ಕೆಲವೊಂದು ಅಂಶಗಳನ್ನು ಸೇರಿಸಿ ಬಜೆಟ್ ಮಂಡಿಸಿದ್ದೇವೆ. ಬಹಳ ಹೆಮ್ಮೆಯಿಂದ ಹೇಳ್ತಿದ್ದೇನೆ, ಈ ಬಾರಿಯ ಬಜೆಟ್ ಈ ಹಿಂದಿನಗಿಂತಲೂ ಈ ಮಹಾನಗರ ಪಾಲಿಕೆಯಲ್ಲಿ ಮಂಡನೆ ಆಗಲಿಲ್ಲ. ಅದೇ ರೀತಿ ನನಗೆ ತಿಳಿದ ಮಟ್ಟಿಗೆ ಈ ರಾಜ್ಯದ ಯಾವುದೇ ಮಹಾನಗರ ಪಾಲಿಕೆಯಲ್ಲಿ ನಾವು ಘೋಷಿಸಿದಂತಹ ಅಂಶಗಳು ಈವರೆಗೆ ಘೋಷಣೆ ಆಗಲಿಲ್ಲ. ಕೆಲವೊಂದು ಅಂಶಗಳು ಹೊಸದಾಗಿರುವುದರಿಂದ ಜನರಿಗೆ ಅದನ್ನು ಯಾವ ರೀತಿ ನಾವು ಉಪಯೋಗ ಪಡ್ಕೊಳ್ಬೇಕು ಎಂಬ ಗೊಂದಲ ಉಂಟಾಗಿದೆ. ಅದರಿಂದ ಹಲವಾರು ಕರೆಗಳು ಬಂದ ಪ್ರಯುಕ್ತ ನಾನು ಈ ಪತ್ರಿಕಾಗೋಷ್ಠಿ ನಡೆಸ್ತಿದ್ದೇನೆ. ನಾವು ಘೋಷಿಸಿದಂತಹ ನಾಗರಿಕ ಕಲ್ಯಾಣಕ್ಕಾಗಿ ಪಾಲಿಕೆಯಿಂದ ವಿಶೇಷ ಕಾರ್ಯಕ್ರಮ ಎಂಬುದಾಗಿ ಸರಿಸುಮಾರು 30 ಅಂಶಗಳನ್ನು ಘೋಷಿಸಿದ್ದೇವೆ. ಅದರಲ್ಲಿ ಪ್ರಥಮವಾಗಿ ಸಶಕ್ತ ಮಹಿಳೆ ಆರೋಗ್ಯ ಸಂರಕ್ಷಣೆ. ಇದು ಮಹಿಳೆಯರ ಗರ್ಭಕಂಠದ ಕ್ಯಾನ್ಸರ್ನಲ್ಲಿ ಈಗ ಹಲವು ಕೇಸ್ಗಳು ಭಾರತದಲ್ಲಿ ಕಾಣಿಸ್ತಿದ್ದು, WHO ಕೂಡ ಇದಕ್ಕೆ ನಿರ್ದೇಶನ ಕೊಟ್ಟಿದೆ. ನಮ್ಮ ಭಾರತದ ಹಣಕಾಸು ಸಚಿವರು ಸಹ ತಮ್ಮ ಬಜೆಟ್ನಲ್ಲಿ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಪೂರಕವಾಗಿ ಮಂಗಳೂರು ಮಹಾನಗರ ಪಾಲಿಕೆ ಇದೊಂದು ಜನರನ್ನು ಎಚ್ಚರಿಸುವಂಥ ಕಾರ್ಯಕ್ರಮವಾಗಿ ಆರಂಭದಲ್ಲಿ ಹೀಗೆ ನಾವು ಒಂದು 25 ಲಕ್ಷ ಮೀಸಲಿಟ್ಟು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಲಸಿಕೆಯನ್ನು 11ರಿಂದ 14 ವರ್ಷದ ಪ್ರಾಯದ ಮಕ್ಕಳು ಪಡ್ಕೊಂಡ್ರೆ ಬಹಳ ಉತ್ತಮ. ಯಾಕಂತ ಹೇಳಿದರೆ ಆಫ್ಟರ್ 18 ಇದು ತುಂಬ ಇಫೆಕ್ಟ್ ಆಗಿ ಬರುವಂಥದ್ದು. ಆದ್ದರಿಂದ ಚಿಕ್ಕ ಮಕ್ಕಳು ಈ 11ರಿಂದ 14 ವರ್ಷ ಪ್ರಾಯದ ಮಕ್ಕಳು 2 ಡೋಸ್ ತಗೊಳ್ಬೇಕು. ಇದು ತಗೊಂಡ್ರೆ ಮುಂದೆಂದೂ ಈ ಕ್ಯಾನ್ಸರ್ ಬರುವ ಲಕ್ಷಣಗಳು ಕಡಿಮೆ. ಇದು 30ನೇ ಏಜ್ ತನಕ ಸಹ ತಗೊಳ್ಬೋದು. ಆದರೆ 11ರಿಂದ 14 ಫಸ್ಟೇ ಪ್ರಿಕಾಷನರಿ ತಗೊಂಡ್ರೆ ಬಹಳ ಒಳ್ಳೆಯದು. ಆದ್ದರಿಂದ ಇದು ಮಹಾನಗರ ಪಾಲಿಕೆಯಿಂದ ಉಚಿತವಾಗಿ ನಾವು ಪ್ರಯೋಜನ ಜನರಿಗೆ ಕೊಡುವಂಥದ್ದು. ಇಲ್ಲಿಯ ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ಟೈಅಪ್ ಮಾಡಿಕೊಂಡು ಮಹಾನಗರ ಪಾಲಿಕೆ ಮುಂದಿನ ಈ 2 ಗುರುಗಳ ಜಯಂತಿ ಆಚರಣೆ ಮಾಡುವಂಥ ವಿಷಯದಲ್ಲಿ ಮೊನ್ನೆ ನಾವು ಅನೌನ್ಸ್ ಮಾಡಿದ್ದೇವೆ. ಕಳೆದ ಬಾರಿ ನಾವು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಪ್ರತಿಯೊಂದು ನಾರಾಯಣ ಗುರು ಸಂಘಗಳಿಗೆ 15,000 ಕೊಟ್ಟಿದ್ದೇವೆ. ಈ ಸಲ ನಾವು ಪ್ರತಿಯೊಂದು ನಾರಾಯಣ ಗುರು ಸಂಘಗಳಿಗೆ 25,000. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಗವಾನ್ ಶ್ರೀ ನಿತ್ಯಾನಂದ ಸ್ವಾಮಿಗಳ ಆರಾಧಕರು ಇರುವುದರಿಂದ ಅವರ ಆರಾಧಕ ಸಂಘಗಳಿಗೂ 25,000ದಂತೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಾವು. ಅದಕ್ಕೋಸ್ಕರ ವಿಶೇಷವಾಗಿ 20 ಲಕ್ಷ ರೂಪಾಯಿ ಅನುದಾನವನ್ನು ನಾವು ಕಾಯ್ದಿರಿಸಿದ್ದೇವೆ. ಮಹಾನಗರ ಪಾಲಿಕೆಯ ಈ STPಗಳು ಮತ್ತು ಪಚ್ಚನಾಡಿ ಡಂಪಿಂಗ್ ಯಾರ್ಡ್, ನಾವೀಗ ಮೊನ್ನೆ ತಾನೇ ಬಜೆಟ್ಗೆ ಮಂಡನೆಗಿಂತ ಮೊದಲು ಅದರ ಲೆಕ್ಕಾಚಾರಗಳನ್ನು ನೋಡಿದಾಗ ಸರಿಸುಮಾರು ಪಚ್ಚನಾಡಿ ಡಂಪಿಂಗ್ ಯಾರ್ಡ್ಗೆ ಒಂದು 70ರಿಂದ 80 ಲಕ್ಷ ರೂಪಾಯಿ, ಅದೇ ರೀತಿ STPಗಳಿಗೆ 3.25 ಕೋಟಿ ಖಾಲಿ ವಿದ್ಯುತ್ ಬಿಲ್ ಆಗ್ತಾ ಉಂಟು. ಇದನ್ನು ಉಳಿತಾಯ ಮಾಡಬೇಕು ಅಂತ ಯೋಜನೆ ಮಾಡಿಕೊಂಡು ಈ ಪ್ರಧಾನಮಂತ್ರಿಗಳು ಏನು ಸೂರ್ಯಘರ್ ಯೋಜನೆ ಅಂತ ಏನು ಸ್ಕೀಮ್ ತಂದರು, ಅದರ ಪ್ರೇರೇಪಣೆ. ಯಾಕಂತ ಹೇಳಿದರೆ ಈಗ ಮನೆಗೆ ಸಹ ಅದರದ್ದು ನಿಮಗೆ ವಿಷಯ ಗೊತ್ತುಂಟು, ಒಂದು 3 ಕಿಲೋವ್ಯಾಟ್ ಹಾಕಿದರೆ ಸಹ ಅವರಿಗೆ ಉಳಿತಾಯ ಆಗ್ತದೆ ಅಂತ. ನಮಗೆ ಇದಕ್ಕೆ ನಾವು ಒಂದು 10 ಕೋಟಿ ಖರ್ಚು ಮಾಡಿದರೆ ನಾವು ಖರ್ಚು ಮಾಡಿದ ಹಣ ಕೇವಲ 3-4 ವರ್ಷದಲ್ಲಿ ಬರ್ತದೆ. ಒಂದು ಬಾರಿ ನಾವು ಈ ಯೂನಿಟನ್ನು ಅಳವಡಿಸಿದರೆ ಅದು 25 ವರ್ಷ ಯೂಸ್ ಆಗ್ತದೆ. ಮಳೆಗಾಲವನ್ನು ಬಿಟ್ಟು ಬೇಕಾದರೆ ನಾವು ಒಂದು 2 ವರ್ಷ ಅಧಿಕ ತಗೊಂಡ್ರು ನಾವು ಇನ್ವೆಸ್ಟ್ ಮಾಡಿದಂಥ ಹಣ 5 ವರ್ಷದಲ್ಲಿ ಬರ್ತದೆ. ಉಳಿದ 20 ವರ್ಷ ನಮಗೆ ಪ್ರತಿ ವರ್ಷ ಒಂದು 4 ಕೋಟಿಯಾಗಿ ಮಹಾನಗರ ಪಾಲಿಕೆಗೆ ಉಳಿತಾಯ ಆಗ್ತದೆ. ಇನ್ನೊಂದು ಸ್ವಸ್ಥ ಕುಟೀರ ಯೋಜನೆ. ಈಗ ನಾವು ಏನು ಮಳೆ ಹಾನಿ ಆಗಲಿ ಏನಾಗಲಿ
ಸರ್ಕಾರದಿಂದ ಬರುವಂಥಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ರೆ ಸಹ ಸಿಗುವಂಥದ್ದು ಖಾಲಿ 10,000 ರೂಪಾಯಿ ಆ ಥರ ಸಿಗುವಂಥದ್ದು ಮನೆಗಳಿಗೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಮನೆಗಳಿಗೆ ನಾವು ಮಹಾನಗರ ಪಾಲಿಕೆ ವತಿಯಿಂದ ಪ್ರತಿ ಕಾರ್ಪೊರೇಟರ್ಗೆ ವರ್ಷಕ್ಕೆ 10 ಮನೆಗಳಿಗೆ ಅನುದಾನ ಒದಗಿಸಲಿಕ್ಕೆ ಅವಕಾಶ ಉಂಟು. ಆದ್ದರಿಂದ ಈಗ ಮೆಟೀರಿಯಲ್ಗಳ ಎಲ್ಲ ಹಣ ಜಾಸ್ತಿ ಆದ್ದರಿಂದ ಅವರಿಗೆ ಈ ಬಾರಿ 50,000 ಕೊಡುವಂಥದ್ದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಒಂದೊಂದು ಮನೆಗೆ 50,000 ರೂಪಾಯಿ ಕೊಡೋದು ಅಂತ. ಕಲಾಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಈ ಜಿಲ್ಲೆಯಲ್ಲಿ ತುಂಬ ಮಂದಿ ಇದ್ದಾರೆ. ಈ ಜಿಲ್ಲೆಯ ಪ್ರಮುಖ ಕಲೆಗಳು ಭರತನಾಟ್ಯ, ಯಕ್ಷಗಾನ, ದೈವಾರಾಧನೆ, ನಾಟಕ ರಂಗ. ಅದೇ ರೀತಿ ಈ ಮಹಾನಗರ ಪಾಲಿಕೆಯಲ್ಲಿ ಏನೇನು ಕೆಲಸ ಕಾರ್ಯಗಳಾಗಬೇಕು, ಮಹಾನಗರ ಪಾಲಿಕೆಯಿಂದ ಏನೇನು ತಪ್ಪುಗಳಾಗಿದೆ, ಇದನ್ನೆಲ್ಲ ಎತ್ತಿ ತೋರಿಸುವಂತಹ ಮಾಧ್ಯಮ. ಈ ಮಾಧ್ಯಮದ ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿ, ಈಗ ಭರತನಾಟ್ಯದಲ್ಲಿ ಆಗಲಿ, ಯಾವುದೇ ಯಕ್ಷಗಾನ, ದೈವಾರ, ಇದರಲ್ಲಿ ಅಂತ ಹೇಳಿದರೆ ತುಳು ಚಿತ್ರರಂಗ ಅಂತ ಹೇಳಿದರೆ ಖಾಲಿ ಆ್ಯಕ್ಟರ್ ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಂಗೀತಗಾರರು ಇರ್ಬೋದು, ಕತೆ ಬರೆಯುವವರು ಇರ್ಬೋದು. ಅದೇ ಸೀನಿಯಾರಿಟಿ ಬೇಸಿನ ಮೇಲೆ ಈ ಹಿಂದೆ ಸೇವೆ ಸಲ್ಲಿಸಿದವರಿಂದ ಹಿಡಿದುಕೊಂಡು ಬರುವಂಥದ್ದು ನಾವು ಆ ಆಲೋಚನೆ ಹಾಕಿಕೊಂಡು ಪ್ರತಿಯೊಂದು ಕ್ಷೇತ್ರದಿಂದ 5 ಜನಕ್ಕೆ ಸನ್ಮಾನ ಮಾಡುವಂಥದ್ದು. ಅದು ಕೇವಲ ಸನ್ಮಾನ ಅಲ್ಲ, 25,000 ಪ್ರತಿಯೊಬ್ಬರಿಗೂ ಗೌರವಧನ ಕೊಟ್ಟು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಕ್ರೀಡೆಗಾಗಿ ಕ್ರೀಡೆ ಕೇಳ್ತದಲ್ಲ, ಕೇಳ್ತದೆ. ಕ್ರೀಡೆಯಲ್ಲಿ ಸಹ ನಾವು ಈಗ ನಾನು ಘೋಷಣೆ ಮಾಡುವಾಗ 5 ಅಸೋಸಿಯೇಷನ್ ಮಾಡಿದೆ. ಅದರಲ್ಲಿ ಇನ್ನು ಫುಟ್ಬಾಲ್ ಸೇರಿಸಿ 6 ಅಸೋಸಿಯೇಷನ್ ಆಗಿದೆ. 6 ಅಸೋಸಿಯೇಷನ್ಗೆ ಸಹ 5 ಅಸೋಸಿಯೇಷನ್ಗೆ 5 ಲಕ್ಷ ರೂಪಾಯಿಯಾಗಿ, ಈ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ಗೆ ಮಾತ್ರ ಅಧಿಕವಾಗಿ 2 ಲಕ್ಷ ಜಾಸ್ತಿ ಮಾಡಿದೆ, 7 ಲಕ್ಷ. ಯಾಕಂತ ಹೇಳಿದರೆ ತಮಗೆಲ್ಲರಿಗೂ ಗೊತ್ತುಂಟು, ಇಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗಳು ಆಗ್ತದೆ, ಟೈಟಲ್ ಹೊಡಿತಾರೆ, ಮಿಸ್ಟರ್ ದಕ್ಷಿಣ ಕನ್ನಡ ಅಂತ ಹೇಳಿ ಟೈಟಲ್ ಹೊಡಿತಾರೆ. ಆದರೆ ಅವರಿಗೆ ಸಿಗುವಂಥ ಪ್ರೋತ್ಸಾಹಧನ ಕೇವಲ 5,000 10,000 ರೂಪಾಯಿ. ಅವರು ಒಂದು ಕಾಂಪಿಟೇಷನ್ ನಿಲ್ಲಬೇಕಾದ್ರೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಈ ಎಲ್ಲ ಇದು ಮನಗಂಡು ನಾವು ಮಹಾನಗರ ಪಾಲಿಕೆ ವತಿಯಿಂದಲೇ ನಾವು ಆಯೋಜನೆ ಮಾಡ್ತೇವೆ. ಇದನ್ನು ಒಂದು ಟೈಟಲ್ಗೆ 1 ಲಕ್ಷ ರೂಪಾಯಿ ಇಡಬೇಕು ಅಂತ ಹೇಳಿದ್ದೇವೆ. ರನ್ನರ್ ಅಪ್ಪಿಗೆ 50,000. ಯಾಕಂತ ಹೇಳಿದರೆ ಅವರು ಖರ್ಚು ಮಾಡಿದ ಹಣ ಬರಬೇಕು, ಅವರಿಗೆ ಉತ್ತೇಜನ ಸಿಗಬೇಕು. ಆದುದರಿಂದ ಈ ಪಂದ್ಯಾಟಗಳನ್ನು ವಹಿಸಿಕೊಂಡು ಬಂದು ಜವಾಬ್ದಾರಿ ಇರುವಂತಹ ಎಲ್ಲ ಸಂಘಟನೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ನಾವು ಕೊಟ್ಟಿದ್ದೇವೆ. ಬೇರೆಲ್ಲ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಹೆಚ್ಚಾಗಿ ಅದು ಅರ್ಥ ಆಗುವಂಥದ್ದು. ಈ ಕೆಲವು ನಮ್ಮ ಯೋಜನೆಗಳು ನಾನು ಏನು ಹೇಳಿದೆ ಅದೆಲ್ಲ ಕೆಲವರಿಗೆ ಅರ್ಥ ಆಗಲಿಲ್ಲ. ಆದ್ದರಿಂದ ನೀವು ದಯಮಾಡಿ ಮಾಧ್ಯಮದ ಮಿತ್ರರು ಸ್ವಲ್ಪ ವಿವರವಾಗಿ ಅದನ್ನು ಜನರಿಗೆ ಮುಟ್ಟುವಂಥ ರೀತಿಯಲ್ಲಿ ನೀವು ತಿಳಿಸಿದರೆ ಜನರಿಗೆಲ್ಲ ಉಪಯೋಗ ಆಗ್ತದೆ. ಅದೇ ರೀತಿ ಸರ್ಕಾರಿ ಶಾಲೆಗಳಿಗೆ ಅನುದಾನ ಕಡಿಮೆ. ಆದ್ದರಿಂದ ಪಾಲಿಕೆ ವತಿಯಿಂದಲೇ ಈ ಸಲ ಚಿಕ್ಕ ಕೆಲಸ ಆದರೂ ಮಾಡಲಿಕ್ಕಾದರೂ ಉಪಯೋಗ ಆಗಬೇಕು ಅಂತೇಳಿ ಒಂದು 35 ಲಕ್ಷ ರೂಪಾಯಿ ಅದಕ್ಕೋಸ್ಕರವೇ ಇಟ್ಟಿದ್ದೇವೆ. ಅಟಲ್ ವಿದ್ಯಾನಿಧಿ